ಬಟ್ ಈಗಿನ ದಿನಮಾನಕ್ಕೆ ಸರಿಯಾಗಿ ಒಂದು ನೋಂದಣಿಯ ಅವಶ್ಯಕತೆ ಇದೆ. ಯಾಕೆ ನೋಂದಣಿ ಮಾಡ್ಕೊಳ್ತಿಲ್ಲ ಅನ್ನೋದೇ ಕಾಂಗ್ರೆಸ್, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಸಚಿವರ ಪ್ರಶ್ನೆಯಾಗಿದೆ. ಅಲ್ಲ, ಎಲ್ಲ ಸಂಘಟನೆಗಳು ನೋಂದಣಿ ಮಾಡಿಕೊಂಡೇ ಇರಬೇಕು ಅಂತ ಏನಿಲ್ಲ ಸ್ಮಿತಾ ಅವರೇ. ಆ ಸಂಘಟನೆ ತನ್ನ ರೂಪದಲ್ಲಿ, ತನ್ನ ಸ್ವರೂಪದಲ್ಲಿ ತಾನು ಕೆಲಸ ಮಾಡುತ್ತೆ. ಯಾವತ್ತೂ ಆ ಸಂಘಟನೆ ಒಂದು ರಾಷ್ಟ್ರದ ಒಂದು ಚೌಕಟ್ಟಿಗೆ ಬರಬೇಕು ಅಂತ ಅನ್ಸುತ್ತೋ ಆಗ ಇವರು ಇದನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಯಾಕೆ ಇವ್ರಿಗೆ ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ, ನೋಂದಣಿ ಮಾಡಿದಿದ್ರೆ ಈಗ ನಿಷೇಧ ಮಾಡೋದು ಸುಲಭ ಇತ್ತು ಅಂತ. ಇವ್ರು ನಿಷೇಧ ಮಾಡಿದ್ರೆ ಏನನ್ನು ನಿಷೇಧ ಮಾಡ್ತಾರೆ? ನಿಷೇಧ ಮಾಡ್ಲಿಕ್ಕೆ ಅದೊಂದು ನೋಂದಣಿ ಆಗಿರುವಂತ ಸಂಘಟನೆಯೇ ಅಲ್ಲ. ಈಗ RSS ಅನ್ನೋ ಸಂಘಟನೆಯ ಹೆಸರನ್ನು ನೀವು ತೆಕ್ಕೋಬಹುದು ಅಷ್ಟೇ, ಆದರೆ ಚಕ್ರವರ್ತಿ ಸೂಲಿಬೇಲಿಯ ಹೃದಯದಲ್ಲಿರುವ RSS ಅನ್ನ ನೀವು ಹೇಗೆ ತೆಕ್ಕೋತೀರಾ? ಹೇಗೆ ಈ ನಾಡಿನ ಮನೆ ಮನೆಗಳಲ್ಲೂ ಕೂಡ ಇರುವಂತ RSS ಅನ್ನ ತೆಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಅವರಿಗೆ RSS ಅನ್ನ ತೆಗೆದು ಬಿಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಬೇಕು. ಅದು ಬಿಟ್ಟರೆ ಇವ್ರ ಹತ್ರ ಮತ್ತೇನು ಪಾಯಿಂಟ್ ಇಲ್ಲ. ಈ ಕಾರಣಕ್ಕೋಸ್ಕರ ನೋಂದಣಿ ಅಂತಿದ್ದಾರೆ ಹೊರತು. ಆದರೆ ಒಂದು ಯೋಚನೆ ಮಾಡಿ, ನೋಂದಣಿಯೇ ಆಗದೆ ಇರುವಂತ ಒಂದು ಸಂಘಟನೆ ಇವತ್ತು ಮೊದಲನೇ ಪ್ರಯತ್ನವೇ ನೋಂದಣಿ ಆಗೋದು. ನೋಂದಣಿ ಆಗೋದ್ರ ಮೂಲಕ ಸಮಾಜದ ಎದುರುಗಡೆ ನಾವು ಬಂದಿದ್ದೀವಿ ಅಂತ ಹೇಳೋದು. ನೋಂದಣಿಯೇ ಆಗದ ಒಂದು ಸಂಘಟನೆ ಇವತ್ತು ನಾಡಿನ ಮೂಲೆ ಮೂಲೆಗಳಲ್ಲಿ ಜನರ ಹೃದಯಗಳನ್ನು ಆಳ್ತಾ ಇದೆ ಅಂತಂದ್ರೆ ಆ ಸಂಘಟನೆಯ ತಾಕತ್ತೆಂತದ್ದು. ಅದನ್ನು ನಿಷೇಧ ಮಾಡ್ತೀವಿ ಅಂತ ಹೇಳೋರು ಎಂತ ಹುಳುಗಳಾಗಿ, ಕ್ರಿಮಿಗಳಾಗಿ ಅದ್ರ ಮುಂದೆ ಕಾಣ್ತಾ ಇರಬಹುದು ಅಂತ ಇಮ್ಯಾಜಿನ್ ಮಾಡಿ.